ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆಗೆ LPGಗೋಸ್ಕರ ಪರದಾಡ್ತಾ ಇದೀವಿ, ಇನ್ನೊಂದ್ ಕಡೆಗೆ LPGನ ಹೊತ್ಕೊಂಡು ಬರ್ತಾ ಇದ್ದಂತಹ ಗಾಡಿ ಬಿದ್ದೋಗ್ಬಿಟ್ಟಿದೆ. ಸೊ LPG ಗ್ಯಾಸ್ ಸಾಗಾಟ ನಡೆಸ್ತಾ ಇದ್ದಂಥ ಟ್ಯಾಂಕರ್ ಇದು ಉರುಳಿ ಬಿದ್ದೋಗ್ಬಿಟ್ಟಿದೆ. ಉಡುಪಿ ಕಟಪಾಡಿಯಲ್ಲಿ ಮುಗಿಚಿ ಬಿದ್ದಿದೆ ಗ್ಯಾಸ್ ಟ್ಯಾಂಕರ್. ಕಾಮಗಾರಿ ನಡೀತಾ ಇರುವಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲೇನೆ ಆಗಿರುವಂಥದ್ದು ಇದು. ಟ್ಯಾಂಕರ್ನಲ್ಲಿ ಸೋರಿಕೆ ಇದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನೀರನ್ನು ಹಾಯಿಸಿದ್ದಾರೆ, ಅದರ ಮೂಲಕವಾಗಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗಬಾರ್ದು. ಆಮೇಲೆ ರಾಷ್ಟ್ರೀಯ ಹೆದ್ದಾರಿ 66ರ ಸಂಚಾರ ಅಸ್ತವ್ಯಸ್ತವಾಗೋಗ್ಬಿಟ್ಟಿದೆ. ಈಗ ಮೊದಲೇ ಇಲ್ಲಿ LPG ಇಲ್ಲ ಅಂತ ಅಂತಿದ್ದೀವಿ, ಅಲ್ಲಿ ನೋಡಿದ್ರೆ ಗ್ಯಾಸ್ ಟ್ಯಾಂಕರೇ ಬಿದ್ದೋಗ್ಬಿಟ್ಟಿದೆ ಪರಿಸ್ಥಿತಿ. ಸೊ ಉಡುಪಿಯ ಕಟಪಾಡಿಯಲ್ಲಿ ಆಗಿರುವಂತಹ ಬೆಳವಣಿಗೆ ಇದು ನೋಡ್ತಾ ಇದ್ದೀರಾ. ಅಲ್ಲಿ ಅದು ಯಾಕೆ ಆ ರೇಂಜಲ್ಲಿ ಬೀಳೋ ರೀತಿಯಲ್ಲಿ ಗಾಡಿ ಓಡಿಸ್ತಾ ಇರೋದು, ಏನು ಕಥೆನೋ ಅರ್ಥನೇ ಆಗೋದಿಲ್ಲ. ಏನು ಕಾಮಗಾರಿ ಆಗ್ತಾ ಇದ್ರು ಮುಗಿಸ್ಬಿಡುವಂಥ ಪರಿಸ್ಥಿತಿಯಲ್ಲಿ ಗಾಡಿ ಹೆಂಗೆ ಓಡಿಸ್ತಾರಪ್ಪ? ಲೀಕೇಜ್. ನನ್ನ ಸಹೋದ್ಯೋಗಿ ಈಗ ಸುಕ್ಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಈಗ ವಿಚಾರದಲ್ಲಿ ನೋಡೋದಾದ್ರೆ ಈಗ ಮೊದಲೇ ಕಾಮಗಾರಿ ನಡೀತಾ ಇರಬೇಕಾದ್ರೆ ಸರಿಯಾಗಿ ಓಡಿಸ್ಕೊಂಡು ಹೋಗಬೇಕು, ಬಟ್ ಬಿದ್ದಿದೆ. ಈಗ ಗ್ಯಾಸ್ ಲೀಕ್ ಆಗಿದೆ ಅಥವಾ ಇಲ್ವಾ, ಏನು ಕತೆ, ಏನು ಮಾಹಿತಿ ಸಿಗ್ತಾ ಇದೆ? ಅರುಣ್, ಈಗ ಸದ್ಯದ ಮಟ್ಟಿಗೆ ಗ್ಯಾಸ್ ಲೀಕೇಜ್ ಆಗ್ತಾ ಇದೆ. ಹೀಗಾಗಿ ಮಂಗಳೂರಿನಿಂದ ಇನ್ನೊಂದು ಗ್ಯಾಸ್ ಟ್ಯಾಂಕರ್ ಅನ್ನ ಕರೆಸ್ಕೊಂಡು ಅದಕ್ಕೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಗ್ಯಾಸ್ ಟ್ಯಾಂಕರ್ ಬರುತ್ತೆ. ಸದ್ಯದ ಮಟ್ಟಿಗೆ ಈಗ ಅಗ್ನಿಶಾಮಕ ದಳದವರು ಗ್ಯಾಸ್ ಸೋರಿಕೆ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಅದಕ್ಕೆ ನೀರನ್ನ ಹಾಯಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ಮಂಗಳೂರಿನಿಂದ ಉಡುಪಿ ಕಡೆಗೆ ಸಾಗುತ್ತಿದ್ದಂತ ಗ್ಯಾಸ್ ಟ್ಯಾಂಕರ್ ಇದು ಈ ಸಂದರ್ಭದಲ್ಲಿ ಇಲ್ಲಿ ಕಟಪಾಡಿ ಸಮೀಪದಲ್ಲಿ ಪಲ್ಟಿ ಆಗಿರುವಂತದ್ದು. ತಕ್ಷಣಕ್ಕೆ ಅಲ್ಲಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದಿದ್ದಾರೆ. ಮತ್ತೆ ಆರಂಭದಲ್ಲಿ ಟ್ಯಾಂಕರ್ ನಲ್ಲಿ ಸೋರಿಕೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿದ್ದಾರೆ. ಆ ಬಳಿಕ ಸೋರಿಕೆ ಆಗ್ತಾ ಇರುವಂತದ್ದು ಗಮನಕ್ಕೆ ಬಂದಿದೆ. ತಕ್ಷಣಕ್ಕೆ ಅದಕ್ಕೆ ನೀರು ಹಾಯಿಸುವಂತ ಕೆಲಸಗಳನ್ನ ಮಾಡಿದರೆ ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಎಲ್ಲ ಅಸ್ತವ್ಯಸ್ತ ಆಗಿದೆ. ಆದ್ರೂ ವಾಹನಗಳ ಸಂಚಾರಕ್ಕೆ ಒಂದು ಕಡೆಯಿಂದ ಬಿಡುವಂತ ಕೆಲಸಗಳನ್ನ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಟ್ಯಾಂಕರ್ ಬಂದ ನಂತರ ಅದಕ್ಕೆ ಶಿಫ್ಟ್ ಮಾಡುವಂತ ಗ್ಯಾಸ್ ಅನ್ನ ಶಿಫ್ಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಆ ಬಳಿಕ ಅದನ್ನ ಅಲ್ಲಿಂದ ಮೇಲಕ್ಕೆ ಎತ್ತುವಂತ ಕೆಲಸ ಆಗುತ್ತೆ. ಅರುಣ್. ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.